ನಮಸ್ಕಾರ ರೀಪ, ನಮಸ್ಕಾರ ಎಲ್ಲರಿಗೂ. ನಂಬರ್ 1 ಚಾನಲ್ ಮುಖಾಂತರ ನಾ ಸೈಯದ್ ಮಾತಾಡೋದು. ನಿಮ್ಗೆ ಇವತ್ತೇನು ಒಂದು ಟಾಪಿಕ್ ತಂದೇನು ನೋಡ್ರಿ. ನಿನ್ನೆ ಒಂದು ಟಾಪಿಕ್ ಮಾಡಿದ್ದೆ ನಾನು. ಅಥಣಿದಿಂದ ಹಿಡ್ಕೊಂಡು ರಾಯಬಾಗ್, ಕುಡ್ಚಿ, ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ್ ಮತಕ್ಷೇತ್ರ 5 ಶಾಸಕರು ಯಾವ ದಿಶೆಯಲ್ಲಿ ಸಾಕ್ತಾ ಇದ್ದಾರೆ, ಅವ್ರು ಮುಂದೆ ಗೆಲ್ಬೋದೇನ್ರಿ? ಅದರ ಸಲುವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಂತ ಹೇಳಿದ್ನಿ. ಸಾವಿರಾರು ಜನ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಗೆ ತಿಳಿಸಿದ್ದೀರಾ ನೀವು ಅಭಿಪ್ರಾಯ. ಆದ್ರೆ ಈಗ ಮತ್ತು ನಾ ಯಾಕಡೆ ಹೊಂಟನ್ನು ಗೊತ್ತೈತೇನ್ರಿ. ಬಿಜಾಪುರದಾಗ ಒಬ್ಬ ನಜೀರ್ ಭಯ್ಯ ಅಂತಿದ್ದಾನೆ, ನಮ್ಮ ಅಪ್ಪಟ ಅಭಿಮಾನಿ, ನಂಬರ್ 1 ಚಾನಲ್ ಅಪ್ಪಟ ಅಭಿಮಾನಿ. ಅವನು ತೀಕ್ಷ್ಣವಾಗಿ ಒಂದು ಪ್ರತಿಕ್ರಿಯೆ ಕೊಡ್ತಾನೆ ನೋಡಿ. ನಂಬರ್ 1 ಚಾನಲ್ ಅಭಿಮಾನಿ, ದೇಶ ವಿದೇಶ, ಕರ್ನಾಟಕ ಇನ್ನಿತರ ರಾಜ್ಯಗಳಲ್ಲಿಯೂ ಸಹಿತ ನಮ್ಮ ಆನಿವಾಸಿ ಭಾರತೀಯರು ಸಹಿತ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಮ್ಮ ಜವಾರಿ ಭಾಷೆದಾಗ ನಮಗೆ ನೋಡೋಕೆ ಸಿಗಂಗಿಲ್ಲ ರೀ. ನಾವು ಆಫ್ರಿಕಾ, ಲಂಡನ್ನು, ನೆದರ್ಲ್ಯಾಂಡು, ಇಸ್ರೇಲು ಎಂತಿಂಥ ನಾವು ದೇಶದಲ್ಲಿ ನಾವು ಇವತ್ತು ಹೋಗಿ ಒಂದು ಉದ್ಯೋಗ ಮಾಡಾಕತ್ತೀವಿ, ಕಾರ್ಖಾನೆಗಳನ್ನ ತೆಗೆದಲ್ಲಿ ಕೈಗಾರಿಕೋದ್ಯಮಿ ಮಾಡಾಕತ್ತೀವಿ. ಆದ್ರೆ ನಮಗೆ ಬೆಳಗಾವಿ ಮತ್ತು ಕರ್ನಾಟಕ ರಾಜ್ಯದ ಕನ್ನಡ ಸುದ್ದಿ ನೋಡೋಕೆ ಸಿಗಂಗಿಲ್ಲ ರೀ ಸಾಹೇಬ್ರ. ನೀವು ಭಾಳ ಚಂದ ಹೇಳ್ತೀರಿ. ಅದರ ಸಲುವಾಗಿ ನಜೀರ್ ಭಯ್ಯ ಈ ಕಮೆಂಟ್ ಹಾಕೋರಿಗೆ ಒಂದು ಉತ್ತರ ಹೇಳ್ತಾನೆ. ಅಂಥ ಕಮೆಂಟ್ ಸಲುವಾಗಿ ತಲೆ ಕೆಡಿಸ್ಕೋಬೇಡ್ರಿ ಅಂಥೇಳಿ ಮಾನಸಿಕ ಸ್ಥಿಮಿತ ಹೇಗೆ ಜನರದ್ದು ಅವಲಂಬಿತರಾಗಿರ್ತಾರೋ ಅಂಥ ಮಾನಸಿಕ ರೋಗಿಗಳು ಕೆಲವರು ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕಲಿ, ಪರವಾಗಿಲ್ಲ, ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಈಗ ನೋಡ್ರಿ, ನಾ ಎಲ್ಲಿಂದ ಬರ್ತೀನಿ? ಬೆಳಗಾವಿ ನಗರದಿಂದ ಬರ್ತೀನಿ, ಬೆಳಗಾವಿ ಗ್ರಾಮೀಣದಿಂದ ಬರ್ತೀನಿ, ಬೆಳಗಾವಿ ಉತ್ತರದಿಂದ ಬರ್ತೀನಿ, ಆಮೇಲೆ ಖಾನಾಪುರಕ್ಕೆ ಹೋಗ್ತೀನಿ, ಆಮೇಲೆ ಕಿತ್ತೂರಿಗೆ ಹೋಗ್ತೀನಿ, ಕಿತ್ತೂರದಿಂದ ಬೈಲಹೊಂಗಲಕ್ಕೆ ಬರ್ತೀನಿ, ಬೈಲಹೊಂಗಲದಿಂದ ಸೌದತ್ತಿ ಹೋಗ್ತೀನಿ, ಸೌದತ್ತಿದಿಂದ ರಾಮದುರ್ಗ ಬರ್ತೀನಿ. ಹಾಗಾದ್ರೆ ಎಲ್ಲಿಂದ ಪ್ರಾರಂಭ ಮಾಡೋಣ್ರಿ? ಬೆಳಗಾವಿ ನಗರ. ಅನಿಲ್ ಬೆನ್ಕೆ ಮುಂದೆ ಆರಿಸಿ ಬರ್ಬೋದೇನ್ರಿ? ಏನು ಡೆವಲಪ್ಮೆಂಟು? ಅವ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅವರ ಕಾರ್ಯಚಟುವಟಿಕೆ ಯಾವುದೂ ಇಲ್ಲ, ಯಾವುದೂ ಅಭಿವೃದ್ಧಿ ಸಲುವಾಗಿ ಅವರು ಕೆಲಸ ಮಾಡ್ತಾ ಇಲ್ಲ. ಅಭಯ್ ಪಾಟೀಲ್ ಸ್ಮಾರ್ಟ್ ಸಿಟಿ ಭಾಳ ಚೆನ್ನಾಗಿ ಮಾಡ್ಬೇಕನ್ನೋದು ಭಾಳ ತಿರುಗಾಡಕತ್ತಾರ. ಆದ್ರೆ ಅವ್ರಿಗೂ ಸಪೋರ್ಟ್ ಸಿಗುವತ್ತು ಕಾಯ್ತ್ರಿ. ಅವರೂ ಸಹಿತ ಮಹಾನಗರ ಪಾಲಿಕೆದಾಗ ಚುನಾವಣೆದಾಗ ಎತ್ತಿದ ಕೈ ತಮ್ಮ ಬಹುಮತನ್ನು ಮಾಡಿ ಸಿದ್ಧ ಮಾಡಿ ತೋರ್ಸ್ಯಾರ. ಮುಂದೆ ಅವ್ರಿಗೆ ಅಭಯ್ ಪಾಟೀಲ್ಗೆ ಸಪೋರ್ಟ್ ಐತಿ, ಒಂದು ಸ್ಪಂದನೆ ಮಾಡ್ತಾರೆ ಜನ. ಅನಿಲ್ ಬೆನ್ಕೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಹಿಂದೆ ಉಳ್ದಾರ. ಇನ್ನು ಮುಂದೆ ಅಲ್ಲಿಂದ ಎಲ್ಲಿ ಹೋಗ್ಬೇಕು ನೋಡ್ರಿ? ಗ್ರಾಮೀಣ ಕುಂದಾನಗರಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ, ಲಕ್ಷ್ಮೀ ಹೆಬ್ಬಾಳ್ಕರು ವಿರೋಧ ಪಕ್ಷದಲ್ಲಿ ಇದ್ದಾಗೂ ಸಹಿತ 100 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಹಣ ತಂದ ಮುಖ್ಯಮಂತ್ರಿ. ಯಾವುದೇ ಪಕ್ಷದವರಿದ್ದರೂ ಸಹಿತ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಹೋಗಿ ತಂದಾಳ್ರಿ. ಸಾಕಷ್ಟು ಕೋಟಿ ಗಂಟಲೆ ರೊಕ್ಕ ತಂದ ಅಲ್ಲಿ ಅಭಿವೃದ್ಧಿ ಮಾಡ್ಯಾಳ. ಆಕೆಗೆ ಎಷ್ಟು ಅಡ್ಡಿ ಆತಂಕ ಬಂದರೂ ಸಹಿತ ಎದೆಗುಂದದೆ ನೇರ ಹೋರಾಟ ಮಾಡಿ ದುಡ್ಡು ತಂದಾಳ. ಹಂಗೆ ಅಲ್ಲಿ ಗ್ರಾಮೀಣ ಜನತೆ ಆಕೆಗೆ ಆಶೀರ್ವಾದ ಮಾಡತ್ತಾರ ರೀ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ. ಮತ್ತು ಈ ಕಡೆ ಬರ್ರಿ ಖಾನಾಪುರಕ್ಕೆ ಕ್ವಾಲಿಫೈಡ್ MLA ಯಾರು? ಒಂದು ಗೈನಾಕಲಾಜಿಸ್ಟ್, ಡಾಕ್ಟರ್ ವೈದ್ಯರು, ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಸಹೋದರಿ. ಅವಳು ಸಹಿತ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಗುಡ್ಡಗಾಡ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಹೋಗಲಿಕ್ಕೆ, ಮಕ್ಕಳಿಗೆ ಒಂದೊಂದು ಕೆರಿ ದಾಟಲಿಕ್ಕೆ ಒಂದು ಕೆಟ್ಟ ಪರಿಸ್ಥಿತಿ ಇದ್ದಾಗ ಸಣ್ಣ ಸಣ್ಣ ಬ್ರಿಡ್ಜ್ ಕಟ್ಟಿಸಿ ಆ ಮಕ್ಕಳಿಗೆ ಸರಾಗವಾಗಿ ಶಾಲೆಗೆ ಹೋಗುವಂಥ ಒಂದು ಧೀಮಂತ ಅದ್ಭುತ ಕಾರ್ಯ ಮಾಡಿದಂಥ ಖಾನಾಪುರದ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಬಹಳಷ್ಟು ಜನ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ರೀ. ಮುಂದಿನ MLA ಅವರು ಅಂತ ಹೇಳ್ತಾ ಇದ್ದಾರೆ, ಜನ ಮಾತಾಡ್ತಾರೆ. ಇನ್ನು ಅಲ್ಲಿಂದ ಎಲ್ಲಿ ಬರಲ್ರಿ? ಮಹಾಂತೇಶ್ ದೊಡ್ಡಗೌಡ್ರು. ಮಹಾಂತೇಶ್ ದೊಡ್ಡಗೌಡ್ರು ಸರಳ ಸಜ್ಜನಿಕೆ ರಾಜಕಾರಣಿ, ಒಳ್ಳೆಯ ಮನೆತನದಿಂದ ಬಂದವ, ಭಾಳ ಒಳ್ಳೆಯ ಕಾರ್ಯಕ್ರಮ ಹಾಕ್ಕೊಂಡವ. ಕಿತ್ತೂರು ಉತ್ಸವನ ವಿಜೃಂಭಣೆಯಿಂದ ಮಾಡಿ ಕರ್ನಾಟಕದಕ್ಕೆ ಇವತ್ತು ಕಿತ್ತೂರು ಚೆನ್ನಮ್ಮನ ನಾಡು, ಇಲ್ಲಿ ಚೆನ್ನಮ್ಮ ಹುಟ್ಟ್ಯಾಳ, ಇಲ್ಲಿ ಚೆನ್ನಮ್ಮನ ಕೋಟೆ ಐತಿ ಅನ್ನೋದು ಜಗತ್ತಿಗೆ ಸಾರಿ ತೋರಿಸಿದಂಥ 200 ಕೋಟಿ ರೂಪಾಯಿ ಅದಕ್ಕೆ ವಿಶೇಷ ಅನುದಾನ, ಕಲ್ಯಾಣ ಕಿತ್ತೂರು ಕರ್ನಾಟಕ ಅಂತ ತೀರ್ಮಾನ ತೆಗೆದುಕೊಂಡಂಥ ಏಕೈಕ ಶಾಸಕ ಮಹಾಂತೇಶ್ ದೊಡ್ಡಗೌಡ್ರು. ಮಹಾಂತೇಶ್ ದೊಡ್ಡಗೌಡ್ರ ಬಗ್ಗೆನೂ ಅಲ್ಲಿಯ ಮತಕ್ಷೇತ್ರದ ಜನತೆ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಮಹಾಂತೇಶ್ ದೊಡ್ಡಗೌಡ್ರಿಗೂ 100ಕ್ಕೆ 90 ಮಾರ್ಕ್ಸ್ ಬೀಳ್ತಾವ್ರಿ. ಅಂಜಲಿ ತಾಯಿಗೆ 92 ಬಿದ್ದರೆ 90 ಇವ್ರಿಗೆ ಬೀಳ್ತಾವ. ಗ್ರಾಮೀಣ ಪ್ರದೇಶದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 88 ಬಿದ್ದರೆ ಬೆನಕೆಗೆ 36 ಬೀಳ್ತಾವ್ರಿ. 68ರಿಂದ 70 ನಮ್ಮ ವೋಟರ್ಸ್ ಏನು ಹೇಳ್ತಾರೆ, ಅಭಯ್ ಪಾಟೀಲ್ಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಬರ್ರಿ, ಸೌಮ್ಯ ಸ್ವಭಾವದ ಮೃದು ಸ್ವಭಾವದ ಶಾಸಕ. ಬಿಜಾಪುರ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾದಾಗ ಆನಂದ ನ್ಯಾಮಗೌಡ ಹೆಂಗೆ ಮೃದು ಸ್ವಭಾವದ ಹುಡುಗದಾನ ಗೊತ್ತೈತೇನು ರೀ MLA? ಹಂಗಾರಿ ಇಲ್ಲಿ ಮಹಾಂತೇಶ್ ಕೌಜಲ್ಗಿ ಭಾಳ ಮೃದು ಸ್ವಭಾವದ ವ್ಯಕ್ತಿ.
ಭಾಳ ಒಳ್ಳೆಯ ರಾಜಕಾರಣಿ, ಯಾವುದೇ ಕಪ್ಪು ಕಲಂಕ ಹಚ್ಕೊಳ್ಳಲ್ಲಂಥ ರಾಜಕಾರಣಿ. ಆ ರಾಜಕಾರಣಿ ಸಹಿತ ಅಲ್ಲಿ ಅಭಿವೃದ್ಧಿ ಸಲುವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಅವರಿಗೂ ಈ 85-90 ಜನ ಅಲ್ಲಿ ಲೈಕ್ ಕೊಟ್ಟಾರ. ಮಾಂತೇಶ್ ಕೌಜಲ್ಗಿಗೆ ಲೈಕ್ ಕೊಟ್ಟಾರ. ಅಲ್ಲಿಂದ ಎಲ್ಲಿ ಹೋಗ್ತೀರಿ? ಇನ್ನು ಮುಂದೆ ಸೌಂದತ್ತಿಗೆ ಬರ್ತೀರಿ. ಆದಿಶಕ್ತಿ ದೇವಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಪರಸ್ಗಡ ಮತಕ್ಷೇತ್ರದ ಆನಂದ ಮಾಮನಿ ಸಹಿತ ವಿವಾದಾಸ್ಪದ ವ್ಯಕ್ತಿ ಅಲ್ರಿ. ಭಾಳ ಸರಳ ವ್ಯಕ್ತಿ, ಹೋದವ್ರಿಗೆ ಬರೋರಿಗೆ ಭಾಳ ಚಂದ ಮಾತಾಡ್ತಾರೆ. ಆದರೆ ಹೆಟ್ರಿಕ್ ಶಾಸಕೂ ಆಗ್ಯಾರ್ರಿ. ಇನ್ನು 4ನೇ ಸಲ ಅವರಿಗೆ ಯಾಕೋ ಕೊರೋನಾದಲ್ಲಿ ಅನುದಾನ ಬಂದಿಲ್ಲ ಅಂಥೇಳಿ ಒಂದು ಸ್ವಲ್ಪ ಭಾಳ ನಿರಾಶೆ ಆಗ್ಯಾರ. ಇನ್ನೂ ಏನೇನೋ ಯೋಜನೆ ಮಾಡ್ಬೇಕಂತೇಳಿ ಸೌಂದತ್ಯಾಗ ಭಾಳ ಪ್ಲ್ಯಾನ್ ಮಾಡಿದ್ರು ಅವರು. ಸೌಂದತ್ಯ ಭಾಗದ ಜನತೆ ಭಾಳ ಹೇಳಕತ್ತಿದ್ರು, ನೀವು ಕಾಕ ಸೌಂದತ್ಯದ ಹೇಳ್ರಿ ಅಂತೇಳಿ. ಸೌಂದತ್ಯಕ್ಕೆ ಬಂದನು ನೋಡ್ರಿ ಅಭಿಮಾನಿಗಳೇ. ಲೈಕ್ ಶೇರ್ ಮಾಡ್ಕೊತ ಹೋಗ್ರಿ, ಫಾಲೋ ಮಾಡ್ಕೊತ ಹೋಗ್ರಿ. ಫಾಲೋ ಶೇರ್ ಮಾಡಿದ್ರನ್ನ ಎಲ್ಲರಿಗೂ ಜನಕ್ಕೆ ಮುಟ್ಟಬೇಕ್ರಿ. ಆದ್ರೆ ಅಲ್ಲಿ ಒಂದು ಯಕ್ಷ ಪ್ರಶ್ನೆ, ಆನಂದ ಮಾಮನಿಗೆ ಪ್ರತಿಸ್ಪರ್ಧಿ ಆಗುವಂಥ ವ್ಯಕ್ತಿ ಏಕೈಕಂದರೆ ಪಂಚನಗೌಡ ದ್ಯಾಮನಗೌಡರು ಮಾತ್ರ ಆನಂದ ಮಾಮನಿಯವ್ರ ನಿದ್ದೆ ಕೆಡಿಸ್ತಾನ ಗ್ಯಾರಂಟಿ ರೀ. ಯಾಕಂದ್ರೆ ಗ್ರಾಮೀಣ ಮಟ್ಟದಿಂದ ಪಂಚನಗೌಡ ದ್ಯಾಮನಗೌಡರು ಅಲ್ಲಿ ಬಹಳ ಚಂದ ನೆಟ್ವರ್ಕ್ ಮಾಡಾಕತ್ತಾನ. ಆದ್ರೆ ಆನಂದ ಮಾಮನಿಗೆ ಇನ್ನೂ 15 ತಿಂಗಳ ಅವಕಾಶ ಐತಿ ಅದನ್ನು ಸರಿಪಡಿಸ್ಕೊಳಕ್ಕೆ. ಆ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಆನಂದ ಮಾಮನಿಯ ಪ್ರತಿಸ್ಪರ್ಧಿ ಪಂಚನಗೌಡ ದ್ಯಾಮನಗೌಡ್ರಿಗೆ 96% ಜನ ಲೈಕ್ ಕೊಡಾಕತ್ತಾರ, 82 ಜನ ಆನಂದ ಮಾಮನಿಗೆ ಕೊಡಾಕತ್ತಾರ. ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಖಾನಾಪುರ ಕ್ಷೇತ್ರದಾಗೂ ಒಂದನ ವಿಷಯ ಹೇಳೋದು ಮರ್ತ್ನಿ. ಅಲ್ಲಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ನೋಡ್ರಿ, ಒಂದು ಹೆಣ್ಣನ್ನೇ ಅಲ್ಲಿ ತಯಾರು ಮಾಡುವಂಥ ಒಂದು BJPಯ ಕಾರ್ಯಕರ್ತರ ಪಡೆ ತಯಾರಾಗತ್ತೈತೆ ರೀ. ಸೋನಾಲಿ ಸರ್ನೋಬತ್ ಯಾರು ರೀ? ಡಾಕ್ಟ್ರು, ಒಳ್ಳೆಯ ಒಂದು ಉನ್ನತ ಪದವಿ ಹೊಂದಿದಂಥ ಆ ಹೆಣ್ಮಗಳು ಇವತ್ತು ಅಲ್ಲಿ ಖಾನಾಪುರದಲ್ಲಿ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ನ ಸೋಲಿಸೋ ಸಲುವಾಗಿ ಪ್ರಯತ್ನ ಮಾಡಕತ್ತಾರ. ಆದ್ರೆ ಇದು ಒಂದು ಪೀರಿಯಡ್ದಾಗ ಆಗೋದಿಲ್ಲ. ಇನ್ನೂ 2 ಪೀರಿಯಡ್ ಅಂಜಲಿ ತಾಯಿ ನಿಂಬಾಳ್ಕರ್ ಅಲ್ಲಿ ಶಾಸಕಿಯಾಗಿ ಮಂತ್ರಿ ಆಗ್ತಾರೆ. ಆಮೇಲೆ ಆ ಗುಡ್ಡುಗಾಡ ಜನ ಸೋನಾಲಿ ಸರ್ನೋಬತ್ತನ್ನು ಮೆಚ್ಚಬಹುದು. ಇದು ಒಂದು ಕ್ವಶನ್ ಮಾರ್ಕ್. ಅಲ್ಲಿ 96-98 ಜನ ಅಂಜಲಿ ತಾಯಿಗೆ ಲೈಕ್ ಕೊಡಾಕತ್ತಾರ. ಇನ್ನು ಬರ್ತಾನೆ ನೋಡ್ರಿ ರಾಮದುರ್ಗದ ಮಹದೇವಪ್ಪ ಯಾದವಾಡ ಸಾಹೇಬರು, ಅವರ ಸಹೋದರ ಮಲ್ಲಣ್ಣ ಯಾದವಾಡ. ಮಹದೇವಪ್ಪ ಯಾದವಾಡಕ್ಕಿಂತಲೂ ಮಲ್ಲಣ್ಣ ಯಾದವಾಡ ಭಾಳ ಕಾರ್ಯರೂಪಕ್ಕೆ ಬರ್ತಾರೆ ಇಲ್ಲಿ ಕೆಲಸ ಮಾಡೋಕೆ, ಅಭಿವೃದ್ಧಿ ಕೆಲಸ ಮಾಡೋಕೆ. ಆದ್ರೆ ಮಹದೇವಪ್ಪ ಯಾದವಾಡ ಏನು ಅವ್ರಿಗೂ ಕೊರೋನಾ ಸಮಸ್ಯೆ ಆಗಿ ಪಾಪ ಕೋಟ್ಯಾಂತರ ರೂಪಾಯಿ ಅನುದಾನ ತರೋಕ್ಕಾಗಲಿಲ್ಲ ಕಾಯ್ತಿ. ಅವರು ರಾಮದುರ್ಗದಾಗ ಯಾವುದೋ ಒಳ್ಳೆ ಕೆಲಸ ಮಾಡೋಕೆ ಅಭಿವೃದ್ಧಿ ಸಲುವಾಗಿ ಅದು ಹಿಂದೆ ಉಳಿತು. ಅಲ್ಲಿ ಅಶೋಕ್ ಪಟ್ಟಣ ನೆನ್ಸಾಕತ್ತಾರೆ ಜನ. ಈಗ 81% ಜನ ಮಹದೇವಪ್ಪ ಯಾದವಾಡ ಕೊಟ್ರೆ 96-97 ಜನ ಅಶೋಕ್ ಪಟ್ಟಣ ಕೊಡಾಕತ್ತಾರ. ಅಶೋಕ್ ಪಟ್ಟಣ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ, ಅದು ಚೀಫ್ ವಿಪ್ ಇದ್ದವರು, ಮುಖ್ಯ ಸಚೇತಕ. ಅಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋತಂಥ ವ್ಯಕ್ತಿ. ಇಂಥವೆಲ್ಲ ಪರಿಸ್ಥಿತಿ ಆದಾಗ ಅಶೋಕ್ ಪಟ್ಟಣಗಲ್ಲಿ ಶಾಸಕ ಆಗೋ ಯೋಗ ಕಾಣಕತ್ತೈತಿ. ಇಲ್ಲಿ ಪಂಚನಗೌಡ ದ್ಯಾಮನಗೌಡರು ಕಾಣತೈತಿ, ಖಾನಾಪುರ್ಗೆ ಅಂಜಲಿಗೆ ಕಾಣ್ತೈತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ಶಾಸಕಿ ಆಗೋದು ಗ್ಯಾರಂಟಿ ಅನ್ಸಾಕತೈತಿ ಜನ. ಅಲ್ಲಿ ಪ್ರತಿಸ್ಪರ್ಧಿ ಕ್ಯಾಂಡಿಡೇಟ್ ಯಾರೂ ಇಲ್ಲ. ಅಭಯ್ ಪಾಟೀಲ್ಗೆ ಇನ್ನೊಂದು ಚಾನ್ಸ್ ಕೊಡೋಣ ಅನ್ನಕತ್ತಾರ. ಆದ್ರೆ ಅನಿಲ್ ಬೆನ್ಕೆಗೆ ಮಾತ್ರ ಇನ್ನೂ ಅಭಿವೃದ್ಧಿ ಮಾಡಿದರೆ ಚಾನ್ಸ್ ಕೊಡ್ತೀವಿ, ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಚಾನ್ಸ್ ಕೊಡೋದಿಲ್ಲ ಅಂತಾರೆ. ಹಾಗಾದ್ರೆ ಇನ್ನು ಇವು 6 ಕ್ಷೇತ್ರಕ್ಕೆ ನಾನು ಅಡ್ಡಾಡಿ ಬನ್ನಿ. ಇನ್ನು ಇದರ ಅಭಿಪ್ರಾಯ ನೀವು ಏನು ತಿಳಿಸ್ತೀರಿ ನನಗೆ? ಅದನ್ನು ನೀವು ಹೇಳ್ಬೇಕಿರಲ್ಲ. ಯಾಕೆ ಗೊತ್ತೈತೇನ್ರಿ, ಒಂದೊಂದು ಕ್ಷೇತ್ರದಾಗ ಒಂದೊಂದು ಪ್ರತಿಸ್ಪರ್ಧಿಗಳು ತಯಾರಾಗಿ ನಿಂತಾರೆ. ಆ ಪ್ರತಿಸ್ಪರ್ಧಿಗಳು ಇವತ್ತು ಹೋರಾಟದ ಮುಖಾಂತರ ಬರ್ತಾರೆ. ಈಗ ನೋಡ್ರಿ, ಈಗ ನಾನು ಚಿಕ್ಕೋಡಿ ಲೋಕಸಭಾದಾಗ ಹೇಳಿದ್ನಿ, ಚಿಕ್ಕೋಡಿ ಲೋಕಸಭಾದಾಗ ಅಥಣಿದಾಗೂ ಸಹಿತ ಈಗ ಅಲ್ಲಿ ಒಬ್ಬ ಟಕ್ಕನ್ನವರ್ ಅಂಥೇಳಿ ಒಂದು ವ್ಯಕ್ತಿ ತಯಾರಾಗಿ ನಿಂತಾನ. ಶಾಸಕ ಆಗೋ ಯೋಗ ಐತ್ರೆ, ಜನ ಭಾಳ ಬೆಂಬಲ ಕೊಡಾಕತ್ತಾರ. ಜನ ಠಕ್ಕನ್ನವ್ರಿಗೆ ಸಪೋರ್ಟ್ ಮಾಡಾಕತ್ತಾರ. ಆದ್ರೆ ಇನ್ನೂ ನೆಟ್ವರ್ಕ್ ಭಾಳ ಆಗಬೇಕು, ಭಾಳ ಆದ್ರೆ ಶಾಸಕ ಆಗೋ ಯೋಗ್ಯ. ಕಾಗವಾಡದ ಪರಿಸ್ಥಿತಿ ಹಂಗೈತ್ರಿ. ಕಾಗವಾಡಕ್ಕೆ ನಾವು ಅಮರ್ ಸಿಂಗ್ ಪಾಟೀಲ್ ಸುಪುತ್ರಿ ಪೂರ್ಣಿಮಾ ಅಮರ್ ಸಿಂಗ್ ಪಾಟೀಲ್ ಕಾಗವಾಡ ಮತದ ಕ್ಷೇತ್ರದಲ್ಲಿ ನೆಟ್ವರ್ಕ್ ತಯಾರು ಮಾಡಿದ್ರೆ VL ಪಾಟೀಲ್ ಸಾಮ್ರಾಜ್ಯದ ಒಂದು ಕುಡಿ ಕಾಗವಾಡದಾಗ MLA ಆಕೈತ್ರಿ. ಹಂಗೆ ಬರ್ರಿ. ಮತ್ತು ರಾಯಬಾಗದಾಗ ನಿನ್ನೆ ಹೇಳೇನ, ರಾಯಬಾಗ ಮತ್ತು ಕುಡ್ಚಿ, ನಿಪ್ಪಾಣಿ ಮತ್ತು ಕಾಗವಾಡದಾಗ ಈ 4 ಕ್ಷೇತ್ರದಾಗ ಈ 2 ಹೆಣ್ಮಕ್ಕಳು ಶಾಸಕಿ ಆಗ್ತಾರೆ. ಶಶಿಕಲಾ ಜೊಲ್ಲೆ ಅವರು ಭಾಳ ಕಡಿಮೆ ಅಂತರದಿಂದ ಬಂದಾರ. ಆದ್ರೆ ಅವ್ರು ಇನ್ನು ಮುಂದೆ ಹೆಚ್ಚು ಬರ್ಬೇಕಾದ್ರೆ ಆ ಅಕ್ಕನೂ ಕೆಲಸ ಮಾಡ್ಬೇಕಿರಲ್ಲ. ಕೆಲಸ ಮಾಡ್ರನ ಮುಂದಲ್ಲಿ ಇಲ್ಲಿಕಂದ್ರೆ ಅವ್ರಿಗೂ ಒಂದು ಹೆಣ್ಣು ಸೋಲಿಸ್ತೈತ್ರಿ. ಅಂಥ ಒಂದು ಹೆಣ್ಣಲ್ಲಿ ತಯಾರಾಗೈತೆ ಅನ್ನೋದು ನಾ ಈ ಹಿಂದೆ 2 ದಿವಸದಿಂದ ಒಂದು ವಿಡಿಯೋ ಮಾಡೀನಿ.
ಅವರು ವೈದ್ಯಕೀಯದಿಂದ ಬಂದವ್ರದಾರ, ವೈದ್ಯಕೀಯ ಪದವಿ ತೊಗೊಂಡವ್ರದಾರ. ಅವರು ಸಹಿತ ಅಲ್ಲಿ ಆ ಹೆಣ್ಮಗಳು ದಿಕ್ಕು ತಪ್ಪಿಸ್ಬೋದ್ರೆ. ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಹಳಿ 35 ವರ್ಷ ಇತಿಹಾಸ ತೆಗೆದಾಗ 4-5 ಹೆಣ್ಮಕ್ಳು ಅವಾಗ ಅಲ್ಲಿ MLA ಆಗಿ ಹೋದರು, ಸೆಂಟ್ರಲ್ ಮಿನಿಸ್ಟ್ರು ಸಹಿತ ಆಗಿದ್ದರು. ಆದ್ರೆ ಈಗ ಅಲ್ಲಿ ಪರಿಸ್ಥಿತಿ ಬೇರೆ ಐತಿ. ಹೆಣ್ಣನ ಒಂದು ಅಲ್ಲಿ ಗಂಡಸನನ್ನು ಸೋಲಿಸ್ತೈತೆ ಅನ್ನೋದು ಒಂದು ಭವಿಷ್ಯವಾಣಿ ಐತಿ. ಆ ಭವಿಷ್ಯವಾಣಿ ಪ್ರಕಾರ ಅಲ್ಲಿ ಒಂದು ಹೆಣ್ಣು ಪರಿಶಿಷ್ಟ ಜಾತಿ ಹೆಣ್ಣು ಒಂದು ಶಾಸಕಿ ಆಗ್ತೈತಿ. ಅವಳು ಯಾರು ಅನ್ನೋದು ನಾ ಹೇಳಿದ್ದೀನಿ, ನೀವು ನೆನಪು ಮಾಡ್ಕೊರಿ. ಹಿಂಗಾದ್ರೆ ಇನ್ನು 5 ಕ್ಷೇತ್ರ ಅಡ್ಡಾಡಿ ಬನ್ನಿ. ಒಟ್ಟು ಟೋಟಲ್ 18 ಕ್ಷೇತ್ರದ ನಾ ಸುದ್ದಿ ಹೇಳೇನಿ. 18 ಕ್ಷೇತ್ರದಾಗ ಯಾವ ಪಕ್ಷದ ಎಷ್ಟು ಸೀಟ್ ಬರ್ತಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾವ್ಯಾವ ಅಭ್ಯರ್ಥಿ ಪ್ರಬಲಾಗಿ ಸೋಲ್ತಾರ, ಪ್ರಬಲವಾಗಿ ಗೆಲ್ತಾರ ಅನ್ನೋದು ಸಂಪೂರ್ಣ ಸಚಿತ್ರ ಮಾಹಿತಿ ಕೊಟ್ಟಿದ್ದೀನಿ. ಅದರ ಸಲುವಾಗಿ ಮಾಂತೇಶ್ ದೊಡ್ಡಗೌಡ್ರದ್ದು ಹೇಳೀನಿ, ಮಾಂತೇಶ್ ಕೌಜಲ್ಗಿದು ಹೇಳೀನಿ, ಮಾದೇವಪ್ಪ ಯಾದವಾಡ್ದು ಹೇಳೀನಿ, ಅಶೋಕ್ ಪಟ್ಟಣದ ಹೇಳೀನಿ, ಇಲ್ಲಿ ಅನಿಲ್ ಬೆನಕೆ ಮತ್ತು ಅಭಯ್ ಪಾಟೀಲ್ದು ಹೇಳೀನಿ, ಅಂಜಲಿ ತಾಯಿ ನಿಂಬಾಳ್ಕರ್ದು ಹೇಳೀನಿ, ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ದು ಹೇಳೀನಿ. ಇವೆಲ್ಲ ಹೇಳ್ಕೋತ ನಗರದು ಹೇಳೀನಿ. ಇನ್ನು ಇಲ್ಲಿ ಯಾರು ಬರ್ತಾರ, ಗೋಕಾಕ ಮತಕ್ಷೇತ್ರ ಅಂತೂ ಅರಮಾವಿ ಮತ್ತು ಗೋಕಾಕ್. ಜಾರಕಿಹೊಳಿ ಕುಟುಂಬ ಏನು ಹೇಳ್ತೈತಿ, ಜಾರಕಿಹೊಳಿ ಕುಟುಂಬ ಎಲ್ಲಿ ಲೈಕ್ ಮಾಡ್ತೈತಿ, ಎಲ್ಲಿ ಕೈ ಎಬ್ಬಿಸ್ತೈತಿ, ಅದು 2 ಕ್ಷೇತ್ರ ಅವರು ಬುಟ್ಟಿಯಾಗ್ರಿ. ಅದು ಈ ಎತ್ತರಾಗೂ ನಾವು ಜಮಾ ಹಿಡಿಯೋಕೆ ಸಾಧ್ಯ ಇಲ್ಲ. ಅವ್ರು ಏನು ಹೇಳ್ತಾರೆ ಅದು ಬ್ರಹ್ಮಲಿಪಿ. ಇಲ್ಲಿ ಅವ್ರದ್ದೇ ಆದಂಥ ಒಂದು ಮತ ಬ್ಯಾಂಕ್ ಇದೆ, ವೋಟ್ ಬ್ಯಾಂಕ್ ಇದೆ, ಅಭಿಮಾನಿಗಳ ಒಂದು ಒಕ್ಕೂಟ ಇದೆ. ಅದರ ಸಲುವಾಗಿ ವಿಧಾನ ಪರಿಷತ್ನಾಗಿನ ಅವ್ರು ತಾಕತ್ತು ತೋರ್ಸಕ್ಕೆ ಹೊಂಟಾರ. ಆ ತಾಕತ್ತಿನಾಗ ಗೆಲುವು ಸಾಧಿಸ್ತಾರ, ದಿಕ್ಕ ಬದಲಿಸ್ತಾರ ಬೆಳಗಾವಿ ರಾಜಕಾರಣದ. ಹಂಗಾರ ನಿಮ್ಮದು ಏನು ಅನಿಸಿಕೆ ಅದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪ್ಪ. ನಮಸ್ಕಾರ.